ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕುಂಭರಾಶಿಯ 2026 ಏಪ್ರಿಲ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಆಗುವಂಥ ಬದಲಾವಣೆಗಳೇನು, ಬದಲಾವಣೆಗಳಿಂದ ಸಿಗುವಂಥ ಪಾಸಿಟಿವ್ ರಿಸಲ್ಟು ಅಥವಾ ನೆಗೆಟಿವ್ ರಿಸಲ್ಟ್ಗಳು ಏನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಪೇಜನ್ನು ಲೈಕ್ ಮಾಡಿಲ್ಲ, ಗ್ರಹಗಳ ಸಂಚಾರದಿಂದ ಆಗುವಂಥ ಬದಲಾವಣೆಗಳೇನು, ಬದಲಾವಣೆಯಿಂದ ಸಿಗುವಂಥ ನೆಗೆಟಿವ್ ಮತ್ತು ಪಾಸಿಟಿವ್ ವಿಚಾರಗಳೇನು, ನೆಗೆಟಿವ್ ವಿಚಾರಗಳಿಗೆ ಏನೆಲ್ಲ ಸಣ್ಣ ಸುಲಭ ತಂತ್ರ ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಗ್ರಹಗಳ ಸಂಚಾರದ ಬಗ್ಗೆ ನೋಡೋದಾದರೆ, ಈ ಒಂದು ರಾಶಿಯವರಿಗೆ ಜನ್ಮಸ್ಥಾನದಲ್ಲಿ ಶನಿ ಅಂದರೆ 1ನೇ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಮಾಡ್ತಕ್ಕಂಥ ಕೆಲಸದಲ್ಲಿ ವಿಘ್ನಗಳು ಬರುತ್ತೆ ಮತ್ತು ಕೆಲಸಗಳು ತುಂಬ ನಿಧಾನವಾಗಿ ಆಗುತ್ತೆ. ಆದರೆ ಈ ಒಂದು ವ್ಯವಸ್ಥೆ ನಿಮಗೆ ಭವಿಷ್ಯದಲ್ಲಿ ತುಂಬ ಸಹಾಯವನ್ನು ಮಾಡುತ್ತೆ. ತಾಳ್ಮೆ ನಿಮ್ಮದಾಗಿರಲಿ. ಇನ್ನು ಗುರು 4ನೇ ಮನೆಯಲ್ಲಿರೋದ್ರಿಂದ ಸುಖ ಸೌಕರ್ಯಗಳು ನಿಮ್ಮದಾಗುತ್ತೆ. ಜೊತೆಗೆ ಹೊಸ ಮನೆ ಅಥವಾ ಹೊಸ ಕಾರನ್ನು ಖರೀದಿ ಮಾಡೋ ಯೋಗ ಈ ತಿಂಗಳಲ್ಲಿ ನಿಮಗೆ ಬರುತ್ತೆ. ಇನ್ನು ರಾಹು ಮತ್ತು ಕೇತುವಿನ ಬಗ್ಗೆ ನೋಡೋದಾದರೆ, 8ನೇ ಮನೆಯಲ್ಲಿರ್ತಕ್ಕಂಥ ರಾಹು ನಿಮಗೆ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ ಅಂತ ತೋರಿಸ್ಕೊಟ್ರೆ, 2ನೇ ಮನೆಯಲ್ಲಿರ್ತಕ್ಕಂಥ ಕೇತು ನಿಮಗೆ ಆಧ್ಯಾತ್ಮಿಕದ ಒಲವನ್ನು ತೋರಿಸೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಸಂಕಷ್ಟಗಳ ಒಂದು ಅರಿವನ್ನು ಮೂಡಿಸುತ್ತೆ. ಆರ್ಥಿಕ ವಿಚಾರವನ್ನು ನೋಡೋದಾದರೆ, ಆರ್ಥಿಕ ವಿಚಾರದಲ್ಲಿ ಬರ್ತಕ್ಕಂಥ ಲಾಭ ಸ್ವಲ್ಪ ಪ್ರಮಾಣದಲ್ಲಿ ಇದ್ದರೂ ಕೂಡ ಯಾವುದಾದ್ರು ಆಸ್ತಿ ಖರೀದಿ ಅಥವಾ ಮಾರಾಟ ಮಾಡಲಿಕ್ಕೆ ಇದು ಸೂಕ್ತ ಸಮಯ ಅಂತಲೇ ಹೇಳ್ಬೋದು. ಕುಟುಂಬದ ಐಷಾರಾಮಿ ವಸ್ತುಗಳ ಖರೀದಿಗೋಸ್ಕರ, ಕುಟುಂಬದ ಸಂತೋಷಕ್ಕೋಸ್ಕರ ಹಣವನ್ನು ವ್ಯಯ ಮಾಡ್ತೀರಾ. ರಾಹುವಿನ ಸಂಚಾರದಿಂದ ಹಣವನ್ನು ಉಳಿಸಲಿಕ್ಕೆ ಸ್ವಲ್ಪ ಸಮಸ್ಯೆ, ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ಹೂಡಿಕೆ ಅನ್ನೋದು ನೀವು ಮಾಡಬೇಕು ಅಂದ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಶಾರ್ಟ್ ಟೈಮ್ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಲಾಂಗ್ ಟೈಮ್ ಅಂದರೆ ದೀರ್ಘಕಾಲದ ಹೂಡಿಕೆಯನ್ನು ನೀವು ಮಾಡೋದ್ರಿಂದ ಅದರಿಂದ ಲಾಭವನ್ನು ನೀವು ಪಡಿತೀರಾ. ಇನ್ನು ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಒಂದು ಉತ್ತಮ ಮನ್ನಣೆ ಸಿಕ್ಕಿದ್ರೂ ಕೂಡ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಕೆಲಸದ ಸಹೋದ್ಯೋಗಿಗಳು ಅದನ್ನು ಕಿತ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ನಿಮ್ಮ ಮುಖಕ್ಕೆ ಕಪ್ಪು ಮಸಿ ಬೆಳೆಯುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಜೊತೆಗೆ ಯಾರೊಂದಿಗೂ ಕೂಡ ಅನಗತ್ಯ ಚರ್ಚೆಯನ್ನು ನೀವು ಮಾಡೋದು ಬೇಡ. ನಿಮ್ಮ ಕೆಲಸದಲ್ಲಿ ನೀವು ಇರ್ತಕ್ಕಂಥ ಶಿಸ್ತು, ನಿಮ್ಮ ಒಂದು ವ್ಯವಸ್ಥೆ ಅಷ್ಟೇ ನಿಮ್ಮನ್ನು ಕಾಪಾಡುತ್ತೆ. ಇನ್ನು ಉದ್ಯೋಗದ ವಿಚಾರ ಬಂತು ಅಂದರೆ, ಉದ್ಯೋಗದ ವಿಚಾರದಲ್ಲಿ ನೀವೇನಾದರೂ ಪ್ರಮೋಷನನ್ನು ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಉದ್ಯೋಗದ ವಿಚಾರದಲ್ಲಿ ನೀವೇನಾದರೂ ಪ್ರಮೋಷನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ನಿಧಾನಗತಿಯಲ್ಲಿ ಅದು ಸಾಗುತ್ತೆ ಹೊರತು ಪಟ್ಟದ ನಿಮಗೆ ಪ್ರಮೋಷನ್ ತಿಂಗಳು ಆಗೋದಿಲ್ಲ. ವ್ಯಾಪಾರ ಸಂಬಂಧಿ ಉದ್ಯೋಗದಲ್ಲಿ ಯಾರಾದರೂ ಇದ್ದರೆ ಅವರಿಗೆ ಈ ತಿಂಗಳು ಕೊನೆಯಲ್ಲಿ ಉತ್ತಮ ಲಾಭವನ್ನು ನೀವು ನೋಡ್ಬೋದಾಗುತ್ತೆ. ವ್ಯವಹಾರದಲ್ಲಿ ನೀವು ಹೊಸ ಐಡಿಯಾಗಳನ್ನು ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಇದು ಸೂಕ್ತ ಸಮಯ ಅಂತ ಹೇಳ್ಬೋದು. ಜೊತೆಗೆ ಭೂಮಿ ಅಥವಾ ಕಟ್ಟಡ ನಿರ್ಮಾಣ ವಿಚಾರದಲ್ಲಿ ಇರೋರಿಗೆ, ಆ ವ್ಯವಹಾರದಲ್ಲಿ ತೊಡಗಿರೋರಿಗೆ ಈ ತಿಂಗಳು ಸ್ವಲ್ಪ ಲಾಭದಾಯಕ ಅಂತಲೇ ಹೇಳ್ಬೋದು. ನೀವೇನಾದರೂ ಪಾರ್ಟ್ನರ್ಶಿಪ್ ಕೆಲಸ ಮಾಡ್ತಾಯಿದ್ರೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾಯಿದ್ರೆ, ನಿಮ್ಮ ಒಂದು ಪಾರ್ಟ್ನರ್ ಜೊತೆಗೆ ಸಣ್ಣ ಪುಟ್ಟ ಸಮಸ್ಯೆಗಳು, ಗೊಂದಲಗಳು, ಅನುಮಾನದ ವಿಚಾರಗಳು ಬರೋದು ಸಹಜ. ಸ್ವಲ್ಪ ಅದರ ಮೇಲೆ ಗಮನವನ್ನು ಕೊಟ್ಟು ಮಾತಿನಲ್ಲಿ ಅದನ್ನು ಬಗೆಹರಿಸುವ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಮಾರುಕಟ್ಟೆಯಲ್ಲಿ ನಿಮ್ಮ ಒಂದು ಬಿಸ್ನೆಸ್ಸನ್ನು, ನಿಮ್ಮ ಹೆಸರನ್ನು ಕಾಪಾಡಿಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಬೇಕಾಗುತ್ತೆ. ಯಾಕಂದರೆ ಮಾರುಕಟ್ಟೆಯಲ್ಲಿ ನಿಮ್ಮ ಬಿಸ್ನೆಸ್ಸಿಗೆ ಇರ್ತಕ್ಕಂಥ ಹೆಸರನ್ನು ಹಾಳು ಮಾಡಲಿಕ್ಕೆ ತುಂಬ ಜನ ಕಾಯ್ತಿರ್ತಾರೆ. ಇನ್ನು ಪ್ರೀತಿ ಮತ್ತು ಕುಟುಂಬ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ಪ್ರೀತಿ ವಿಚಾರದಲ್ಲಿ ದಾಂಪತ್ಯದಲ್ಲಿ ಬಿರುಕು ಮಾಡೋ ಸಂಭವ ಇದೆ. ಜೊತೆಗೆ ನಿಮ್ಮ ಒಂದು ಧರ್ಮಪತ್ನಿ ಅಥವಾ ಮನೆಯಲ್ಲಿರ್ತಕ್ಕಂಥ ಒಂದು ಹೆಣ್ಣಾಗ್ಬೋದು, ನಿಮ್ಮ ಒಂದು ದಾಂಪತ್ಯದಲ್ಲಿ ಬಿರುಕು ಮಾಡೋದು ಸಂಭವ ಇದೆ. ನಿಮ್ಮ ಒಂದು ಸಂಗಾತಿ ನಿಮ್ಮನ್ನು ದೂರ ಮಾಡಿ ಹೋಗುವಂಥ ಸಂದರ್ಭ ಎದುರಾಗುತ್ತೆ. ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬಂದರೂ ಕೂಡ, ಸಂಗಾತಿ ವ್ಯವಸ್ಥೆ ಬಂದರೂ ಕೂಡ 3ನೇ ವ್ಯಕ್ತಿಗಳಿಂದ ಈ ಒಂದು ಸಂಬಂಧಗಳು ತಪ್ಪುವಂಥ ಹೆಚ್ಚಿನ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಅದರ ಬಗ್ಗೆ ಗಮನವನ್ನು ಕೊಡಬೇಕಾಗತ್ತೆ. ಪ್ರೇಮಿಗಳು ಅತಿಯಾದ ಭಾವನಾತ್ಮಕತೆಯಿಂದ ಮುಂದುವರಿದು ಒಳ್ಳೆಯದು. ಇನ್ನು ಕುಟುಂಬ ಬಗ್ಗೆ ನೋಡೋದಾದರೆ, ಮನೆಯಲ್ಲಿ ಸಣ್ಣದಾಗಿ ಶಾಂತಿ ನೆಲೆಸುತ್ತೆ. ಜೊತೆಗೆ ಮನೆಯ ಹಿರಿಯರ ಆರೋಗ್ಯದಲ್ಲಿ ಕಂಡುಬರುವ ಸಣ್ಣ ಪ್ರಮಾಣದ ಸುಧಾರಣೆ ನಿಮಗೆ ಸಂತೋಷ ಕೊಡುತ್ತೆ. ಮನೆಯಲ್ಲಿರ್ತಕ್ಕಂಥ ಮಕ್ಕಳ ಒಂದು ವಿದ್ಯಾಭ್ಯಾಸ ವಿಚಾರವಾಗಿ ಒಂದು ದೊಡ್ಡ ಮಟ್ಟದ ನಿರ್ಧಾರವನ್ನು ಈ ತಿಂಗಳು ನೀವು ತಗೋತೀರಾ. ಮತ್ತು ಒಡ ಹುಟ್ಟಿದವರಿಂದ ಅನಿಶ್ಚಿತ ಸಹಾಯ ಮತ್ತು ಅವರ ಶುಭ ವಾರ್ತೆಯನ್ನು ನೀವು ಕೇಳ್ತೀರಾ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ, ಶನಿಯ ಪ್ರಭಾವದಿಂದ ಈ ತಿಂಗಳು ನೀವು ಎಡಭಾಗದಲ್ಲಿ ಇರ್ತಕ್ಕಂಥ ಒಂದು ಸ್ನಾಯುಗಳ ಸೆಳೆತ ಆಗ್ಬೋದು, ತಲೆನೋವು ಆಗ್ಬೋದು, ಕಣ್ಣಿನ ನೋವು ಆಗ್ಬೋದು, ಜೊತೆಗೆ ಮೊಣಕಾಲು ನೋವನ್ನು ಈ ತಿಂಗಳು ನೀವು ಸಿಗುತ್ತೆ ನಿಮ್ಮ ಜೀವನದಲ್ಲಿ. ಯಾಕಂದರೆ ಈ ತಿಂಗಳು ನೀವು ತುಂಬ ಸ್ಟ್ರೆಸ್ಸನ್ನು, ತುಂಬ ಒತ್ತಡವನ್ನು ಈ ತಿಂಗಳು ಅನುಭವಿಸುವಂಥ ಸಂಭವ ಹೆಚ್ಚಾಗಿದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಈ ಒಂದು ರಾಶಿಯವರಿಗೆ ಸಣ್ಣ ಸುಲಭ ತಂತ್ರ ಪರಿಹಾರ ಏನಪ್ಪ ಅಂತಂದರೆ, ಪ್ರತಿ ಶನಿವಾರ ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿಯನ್ನು ದೇವರಿಗೆ ಅರ್ಪಣೆ ಮಾಡಿ, ಅಥವಾ ಕಪ್ಪು ಎಳ್ಳನ್ನು ಶನೇಶ್ವರ ದೇವರಿಗೆ ಅರ್ಪಣೆಯನ್ನು ಮಾಡಬೇಕಾಗತ್ತೆ. ಹೋಗೋ ಮುಂಚೆ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸ್ಕೊಂಡು ಹೋಗೋದು ತುಂಬ ಉತ್ತಮ. ಹಾಗೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಸಾಧ್ಯವಾದಷ್ಟು ನಿಮ್ಮ ಕಡೆಯಿಂದ ಕಪ್ಪು ಬಣ್ಣದ
ವಸ್ತ್ರವನ್ನಾಗ್ಬೋದು, ಕಪ್ಪು ಬಣ್ಣದ ಒಂದು ಆಹಾರ ಪದಾರ್ಥ ಆಗ್ಬೋದು ಕೊಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಸಮಸ್ಯೆಗಳು, ನೆಗೆಟಿವ್ ವಿಚಾರಗಳು ಎಲ್ಲವೂ ನಿವಾರಣೆಯಾಗಿ ಪಾಸಿಟಿವ್ ಕಡೆ ಕನ್ವರ್ಟ್ ಆಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಕುಂಭರಾಶಿಯವರ ಏಪ್ರಿಲ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಇನ್ನು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ನಮ್ಮ ನೇರ ಭೇಟಿಗಾಗಿ ಕೆಳಗೆ ಕಾಣ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆನ ಪರಿಹಾರ ಪಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.